ನೋಡಿ, ದಯವಿಟ್ಟು ಕ್ಷಮಿಸಬೇಕು. ನಾನು ಹನಿ ಟ್ರಾಪ್ ವಿಚಾರದಲ್ಲಿ ಎಲ್ಲಿಯೂ ಮಾತಾಡಲಿಲ್ಲ, ಇಲ್ಲಿ ಮಾತಾಡೋದು ಇಲ್ಲ. ನನಗೆ ಅದರ ವಿಚಾರದ ಯಾವ ವಿವರ ಸಮೇತ ನನ್ನ ಹತ್ರ ಇಲ್ಲ. ಅದು ಯಾರು ಮಾತಾಡ್ತಾರೆ ಅವ್ರನ್ನ ಕೇಳಿದ್ರೆ ಅವ್ರ ಹತ್ರ ವಿವರ ಇರ್ತದೆ. ನಾನು ಎಲ್ಲಿ ಅದು ಹೇಳಿದಿನ, ಅದಕ್ಕೆ ಅದ್ರ ವಿಚಾರದಲ್ಲಿ ನಾನು ಮಾತಾಡೋದು. ಒಂದು ಸಚಿವರ ಮತ್ತೆ ಶಾಸಕರುಗಳ ಫೋನ್ ಕದ್ದಾಲಿಕೆ ಆಗ್ತಿದೆ ಅನ್ನೋ ಆರೋಪ ನನಗೆ ಅದು ಯಾವುದಿಲ್ಲ. ನಾನು ಕಂಪ್ಲೇಂಟ್ ನೋಡಿ, ನಾನು ಕಂಪ್ಲೇಂಟ್ ಮಾಡಲಿಲ್ಲ. ಯಾರು ಆರೋಪ ಮಾಡ್ತಾರೆ ಅವರು ಅದನ್ನು ತಗೊಳ್ತಾರೆ. ಅದನ್ನು ಯಾರ್ದು ಫೋನ್ ಟ್ಯಾಪ್ ಆಗಿದೆ, ಈಗ ನನ್ನ ಫೋನ್ ಟ್ಯಾಪ್ ಆಗಿ ನನಗೆ ಗೊತ್ತಿದ್ದರೆ ನಾನು ಅದನ್ನು ಇದು ಯಾರ ಗಮನಕ್ಕೆ ಬೇಕೋ ತರ್ತಾ ಇದೆ ಅಥವಾ ಇದು ಮಾಡ್ತೀನಿ. ನನ್ನ ಯಾವುದು ಫೋನ್ ಟ್ಯಾಪ್ ವಿಚಾರ ನನಗೆ ಗೊತ್ತಿಲ್ಲ ವಿಚಾರ ನಾನು ಮಾತಾಡಬಾರ್ದಲ್ಲ. ಇಲ್ಲ, ನನ್ನದೇನು ನೋಡಿ, ಇದು ನೀವು ಏನು ಮಾಡ್ತೀರಾ ಅಂದರೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಸರ್ಕಾರ ಭದ್ರವಾಗಿದೆ, ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಸರ್ಕಾರದ ಮುಖ್ಯಮಂತ್ರಿಯವರು ಒಳ್ಳೆ ಬಡ್ಜೆಟು ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಆಗಿದೆ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರವಾಗಿ ಸರ್ಕಾರ ಚೆನ್ನಾಗಿ ನಡೀತದೆ, ಏನು ತೊಂದರೆ ಇದೆ ಸರ್ಕಾರಕ್ಕೆ. ವಿರೋಧ ಪಕ್ಷದವರು ಅವ್ರ ಸಂಖ್ಯೆ ಮತದಾರರು ಕಡಿಮೆ ಮಾಡಿದ್ದಾರೆ. ವಿಧಾನಸಭೆ ನಡೀತಾ ಇದ್ಬಿಟ್ರೆ ಅಲ್ಲಿ ವಿಚಾರದಲ್ಲಿ ಯಾವ ಇದು ಮಾಡೋದಿಲ್ಲ, ಏನೋ ಹಿಟ್ ಆ್ಯಂಡ್ ರನ್ ಕೇಸ್ಗಳೇ ಮಾಡ್ತಾ ಇದ್ದಾರೆ. ಈಗ CM ರಿಪ್ಲೈ ಕೊಡ್ಲಿಕ್ಕೆ ಬಂದುಬಿಟ್ರೆ ಗಲಾಟೆ ಮಾಡೋದು, ಸ್ಪೀಕರ್ ಇದಕ್ಕೆ ಇದು ಮಾಡೋದು, ಸದನ ನಡೆಸೋದಕ್ಕೆ. ಯಾಕೆ CM ಅವ್ರಿಗೆ ಕರೆಕ್ಟಾಗಿ ಅವ್ರು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತಾಯಿದ್ರು. ಅವರ ಉತ್ತರ ಕೇಳಲಿಕ್ಕೆ ಇವತ್ತಲ್ಲ, ಮೊದಲಿಂದ ಇದೇ ಮಾಡ್ತಿದ್ದಾರೆ. ರಾಜಣ್ಣ ಅವರು ಏನು ಹೇಳಿಕೆ ನೀಡಿದ್ರು? ರಾಜಣ್ಣ ಅವರು ವಿಚಾರ ಯಾರು ಮಾತಾಡಿದವ್ರು? ಯಾರು ರಾಜಣ್ಣ ಅವರು ಇದು ಮಾಡಿದ್ರಾ? ಯತ್ನಾಳ್ ಅವರು ರಾಜಣ್ಣಂದು ಹೆಸರು ಹೇಳಿದಾಗ ರಾಜಣ್ಣ ಬಂದುಬಿಟ್ಟು ಆ ಹೆಸರು ಹೇಳೋದಕ್ಕೆ ಅವ್ರು ಹೇಳಿದ್ದಾರೆ ಹೊರತು ರಾಜಣ್ಣವಾಗಿ ಅವರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲದು. ಅದು BJP ನಾಯಕರು ಯತ್ನಾಳ್ ಅವರು ರಾಜಣ್ಣ ಹೆಸರು ಹೇಳಿದ್ರು. ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಅಲ್ಲಿ ಮುಗಿಬೇಕಲ್ಲ. ಅದು ಯಾರಾದರೂ ಒಂದು ಹೇಳ್ತಾರೆ, ಆರೋಪ ಬರ್ತದೆ, ಅದರ ವಿಚಾರದಲ್ಲಿ ತನಿಖೆ ಹೈ ಲೆವೆಲ್ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅದರ ವಿಚಾರದಲ್ಲಿ ಗಲಾಟೆ ಮಾಡೋದು ಅವಶ್ಯಕತೆ ಏನಿದೆ? ತನಕ ವೆಯ್ಟ್ ಮಾಡಬೇಕಲ್ಲ. ನೋಡಿ, ದಯವಿಟ್ಟು ಕ್ಷಮಿಸಬೇಕು. ನಾನು ಹನಿ ಟ್ರಾಪ್ ವಿಚಾರದಲ್ಲಿ ಎಲ್ಲಿಯೂ ಮಾತಾಡಲಿಲ್ಲ, ಇಲ್ಲಿ ಮಾತಾಡೋದು ಇಲ್ಲ. ನನಗೆ ಅದರ ವಿಚಾರದ ಯಾವ ವಿವರ ಸಮೇತ ನನ್ನ ಹತ್ರ ಇಲ್ಲ. ಅದು ಯಾರು ಮಾತಾಡ್ತಾರೆ ಅವ್ರನ್ನ ಕೇಳಿದ್ರೆ ಅವ್ರ ಹತ್ರ ವಿವರ ಇರ್ತದೆ. ನಾನು ಎಲ್ಲಿ ಅದು ಹೇಳಿದಿನ, ಅದಕ್ಕೆ ಅದ್ರ ವಿಚಾರದಲ್ಲಿ ನಾನು ಮಾತಾಡೋದು. ಒಂದು ಸಚಿವರ ಮತ್ತೆ ಶಾಸಕರುಗಳ ಫೋನ್ ಕದ್ದಾಲಿಕೆ ಆಗ್ತಿದೆ ಅನ್ನೋ ಆರೋಪ ನನಗೆ ಅದು ಯಾವುದಿಲ್ಲ. ನಾನು ಕಂಪ್ಲೇಂಟ್ ನೋಡಿ, ನಾನು ಕಂಪ್ಲೇಂಟ್ ಮಾಡಲಿಲ್ಲ. ಯಾರು ಆರೋಪ ಮಾಡ್ತಾರೆ ಅವರು ಅದನ್ನು ತಗೊಳ್ತಾರೆ. ಅದನ್ನು ಯಾರ್ದು ಫೋನ್ ಟ್ಯಾಪ್ ಆಗಿದೆ, ಈಗ ನನ್ನ ಫೋನ್ ಟ್ಯಾಪ್ ಆಗಿ ನನಗೆ ಗೊತ್ತಿದ್ದರೆ ನಾನು ಅದನ್ನು ಇದು ಯಾರ ಗಮನಕ್ಕೆ ಬೇಕೋ ತರ್ತಾ ಇದೆ ಅಥವಾ ಇದು ಮಾಡ್ತೀನಿ. ನನ್ನ ಯಾವುದು ಫೋನ್ ಟ್ಯಾಪ್ ವಿಚಾರ ನನಗೆ ಗೊತ್ತಿಲ್ಲ ವಿಚಾರ ನಾನು ಮಾತಾಡಬಾರ್ದಲ್ಲ. ಇಲ್ಲ, ನನ್ನದೇನು ನೋಡಿ, ಇದು ನೀವು ಏನು ಮಾಡ್ತೀರಾ ಅಂದರೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಸರ್ಕಾರ ಭದ್ರವಾಗಿದೆ, ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಸರ್ಕಾರದ ಮುಖ್ಯಮಂತ್ರಿಯವರು ಒಳ್ಳೆ ಬಡ್ಜೆಟು ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಆಗಿದೆ, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರವಾಗಿ ಸರ್ಕಾರ ಚೆನ್ನಾಗಿ ನಡೀತದೆ, ಏನು ತೊಂದರೆ ಇದೆ ಸರ್ಕಾರಕ್ಕೆ. ವಿರೋಧ ಪಕ್ಷದವರು ಅವ್ರ ಸಂಖ್ಯೆ ಮತದಾರರು ಕಡಿಮೆ ಮಾಡಿದ್ದಾರೆ. ವಿಧಾನಸಭೆ ನಡೀತಾ ಇದ್ಬಿಟ್ರೆ ಅಲ್ಲಿ ವಿಚಾರದಲ್ಲಿ ಯಾವ ಇದು ಮಾಡೋದಿಲ್ಲ, ಏನೋ ಹಿಟ್ ಆ್ಯಂಡ್ ರನ್ ಕೇಸ್ಗಳೇ ಮಾಡ್ತಾ ಇದ್ದಾರೆ. ಈಗ CM ರಿಪ್ಲೈ ಕೊಡ್ಲಿಕ್ಕೆ ಬಂದುಬಿಟ್ರೆ ಗಲಾಟೆ ಮಾಡೋದು, ಸ್ಪೀಕರ್ ಇದಕ್ಕೆ ಇದು ಮಾಡೋದು, ಸದನ ನಡೆಸೋದಕ್ಕೆ. ಯಾಕೆ CM ಅವ್ರಿಗೆ ಕರೆಕ್ಟಾಗಿ ಅವ್ರು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತಾಯಿದ್ರು. ಅವರ ಉತ್ತರ ಕೇಳಲಿಕ್ಕೆ ಇವತ್ತಲ್ಲ, ಮೊದಲಿಂದ ಇದೇ ಮಾಡ್ತಿದ್ದಾರೆ. ರಾಜಣ್ಣ ಅವರು ಏನು ಹೇಳಿಕೆ ನೀಡಿದ್ರು? ರಾಜಣ್ಣ ಅವರು ವಿಚಾರ ಯಾರು ಮಾತಾಡಿದವ್ರು? ಯಾರು ರಾಜಣ್ಣ ಅವರು ಇದು ಮಾಡಿದ್ರಾ? ಯತ್ನಾಳ್ ಅವರು ರಾಜಣ್ಣಂದು ಹೆಸರು ಹೇಳಿದಾಗ ರಾಜಣ್ಣ ಬಂದುಬಿಟ್ಟು ಆ ಹೆಸರು ಹೇಳೋದಕ್ಕೆ ಅವ್ರು ಹೇಳಿದ್ದಾರೆ ಹೊರತು ರಾಜಣ್ಣವಾಗಿ ಅವರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲದು. ಅದು BJP ನಾಯಕರು ಯತ್ನಾಳ್ ಅವರು ರಾಜಣ್ಣ ಹೆಸರು ಹೇಳಿದ್ರು. ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಅಲ್ಲಿ ಮುಗಿಬೇಕಲ್ಲ. ಅದು ಯಾರಾದರೂ ಒಂದು ಹೇಳ್ತಾರೆ, ಆರೋಪ ಬರ್ತದೆ, ಅದರ ವಿಚಾರದಲ್ಲಿ ತನಿಖೆ ಹೈ ಲೆವೆಲ್ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅದರ ವಿಚಾರದಲ್ಲಿ ಗಲಾಟೆ ಮಾಡೋದು ಅವಶ್ಯಕತೆ ಏನಿದೆ? ತನಕ ವೆಯ್ಟ್ ಮಾಡಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.